ನಮಸ್ಕಾರ. ಇದು ರೇಡಿಯೋ ಅಕ್ಷರ. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದದ್ದು. ಕುವೆಂಪು ಅವರ ಮಗ, ಅಪ್ರತಿಮ ಪರಿಸರವಾದಿ ಹಾಗೂ ಕನ್ನಡಿಗರ ಹೆಮ್ಮೆಯ ಬರಹಗಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಅದ್ಭುತ ಸಸ್ಪೆನ್ಸ್ ಥ್ರಿಲ್ಲರ್ ಚಿದಂಬರ ರಹಸ್ಯ ಕಾದಂಬರಿಯನ್ನು ಅದರ ಅಪ್ಪಟ ಮಲೆನಾಡಿನ ಸೊಗಡಿನಲ್ಲೇ ನಿಮ್ಮ ಮುಂದಿಡುತ್ತಿದ್ದೇನೆ. ನನ್ನ ತಪ್ಪನ್ನು ತಿದ್ದಿದ ಮೊದಲ ವೀಕ್ಷಕರಾದ ಪ್ರವೀಣ್ ಸೇರಿದಂತೆ ಎಲ್ಲ ತೇಜಸ್ವಿ ಅಭಿಮಾನಿಗಳಿಗೆ ಈ ಸಂಚಿಕೆ ಅರ್ಪಣೆ. ಬನ್ನಿ, ಮಲೆನಾಡಿನ ದಟ್ಟ ಕಾಡಿನ ಮಧ್ಯೆ ಇರುವ ಕೆಸರೂರು ಅನ್ನೋ ಆ ಪುಟ್ಟ ಹಳ್ಳಿಯ ಕಡೆ ಹೋಗೋಣ. ಕೆಸರೂರು ಅಂದ್ರೆ ಏಲಕ್ಕಿ, ಏಲಕ್ಕಿ ಅಂದ್ರೆ ಕೆಸರೂರು ಅನ್ನೋ ರೇಂಜ್ಗೆ ಫೇಮಸ್ ಆದ ಹಳ್ಳಿಯದು. ಆದ್ರೆ ಇದ್ದಕ್ಕಿದ್ದ ಹಾಗೆ ಆ ಊರಿನ ಏಲಕ್ಕಿ ಗಿಡಗಳಿಗೆಲ್ಲ ವಿಚಿತ್ರವಾದ ರೋಗವೊಂದು ಬಂದು ಇಳುವರಿ ಸಂಪೂರ್ಣ ನಾಶವಾಗಲು ಶುರುವಾಗುತ್ತದೆ. ಇದರ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದ ಏಲಕ್ಕಿ ಬೋರ್ಡ್ನ ವಿಜ್ಞಾನಿ ಡಾ. ಜೋಗಿಹಾಳ್ ಕಾಡಿನ ಮಧ್ಯೆ ಒಂದು ದಿನ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ಇದು ಕೇವಲ ಆತ್ಮಹತ್ಯೆಯೋ ಅಥವಾ ಯಾರಾದರೂ ಕೊಲೆ ಮಾಡಿದರೋ? ಆ ಏಲಕ್ಕಿ ರೋಗಕ್ಕೆ ಅಸಲಿ ಕಾರಣವೇನು? ಈ ವಿಜ್ಞಾನಿಯ ಸಾವು ಮತ್ತು ಕಾಯಿಲೆಯ ರಹಸ್ಯ ಭೇದಿಸಲು ಕೇಂದ್ರ ಸರ್ಕಾರ ಶ್ಯಾಮನಂದನ ಅಂಗಾಡಿ ಅನ್ನೋ ಇಂಟೆಲಿಜೆನ್ಸ್ ಆಫೀಸರನ್ನು ಆ ಹಳ್ಳಿಗೆ ಕಳುಹಿಸುತ್ತದೆ. ಆಫೀಸರ್ ಅಂಗಾಡಿ ಕೆಸರೂರಿಗೆ ಕಾಲಿಟ್ಟಿದ್ದಂತೆ ಆ ಹಳ್ಳಿಯ ಮುಗ್ಧತೆಯ ಹಿಂದಿರುವ ನಗಿಸುವ ಮತ್ತು ಬೆಚ್ಚಿಬೀಳಿಸುವ ಒಂದೊಂದೇ ದೃಶ್ಯಗಳು ಅವರ ಕಣ್ಣಿಗೆ ಬೀಳುತ್ತವೆ. ಒಂದೆಡೆ ಊರಿನ ಪೋಸ್ಟ್ ಮಾಸ್ಟರ್ ರಾಮಾಚಾರಿ. ಇವನಿಗೆ ಊರಿನವರ ಲೆಟರ್ಗಳನ್ನೆಲ್ಲ ಒಡೆದು ಓದಿ ಗಾಸಿಪ್ ಹಬ್ಬಿಸೋದೇ ಫುಲ್ ಟೈಮ್ ಕೆಲಸ. ಇನ್ನೊಂದೆಡೆ ನಾವೇನಾದ್ರೂ ಕ್ರಾಂತಿ ಮಾಡೇ ತೀರ್ತೀವಿ ಅಂತ ಕಾಲೇಜಿನಲ್ಲಿ ಭಾಷಣ ಮಾಡಿಕೊಂಡು ತಿರುಗಾಡುವ ಇಂಗ್ಲಿಷ್ ಗೌಡ, ರಮೇಶ, ಚಂದ್ರ ಮತ್ತು ರಫಿ ಅನ್ನೋ ಯುವಕರ ಗುಂಪು. ಇದೇ ಟೈಮ್ನಲ್ಲಿ ಊರಿನ ಎಸ್ಟೇಟ್ ಮಾಲೀಕ ಕೃಷ್ಣೇಗೌಡರ ಮನೆ ಮೇಲೆ ಒಂದು ವಿಚಿತ್ರ ಘಟನೆ ಶುರುವಾಗುತ್ತದೆ. ರಾತ್ರಿಯಾದರೆ ಸಾಕು, ಅವರ ಮನೆ ಮೇಲೆ ಕಲ್ಲುಗಳು ಬಂದು ಬೀಳೋಕೆ ಶುರುವಾಗುತ್ತದೆ. ಇಡೀ ಊರಿನ ಜನ ಇದು ಖಂಡಿತ ದೆವ್ವಭೂತದ ಕಾಟ ಅಂತ ನಂಬಿ ಭಯದಿಂದ ನಡುಗುತ್ತಿರುತ್ತಾರೆ. ಇದೆಲ್ಲದರ ಮಧ್ಯೆ ಮುಸ್ಲಿಂ ಯುವಕ ರಫಿ ಮತ್ತು ಹಿಂದೂ ಹುಡುಗಿ ಜಯಂತಿಯ ನಡುವೆ ಯಾರಿಗೂ ಗೊತ್ತಾಗದ ಹಾಗೆ ಒಂದು ಮುಗ್ಧ ಪ್ರೇಮಕಥೆ ನಡೆಯುತ್ತಿರುತ್ತದೆ. ಊರಿನಲ್ಲಿ ಏಲಕ್ಕಿ ಗಿಡಗಳು ಸಾಯುತ್ತಿದ್ದರೆ ಇಲ್ಲಿನ ಜನರಿಗೆ ಆ ಬಗ್ಗೆ ಚಿಂತೆಯೇ ಇರಲಿಲ್ಲ. ಏಕೆಂದರೆ ಆ ಊರಿನಲ್ಲಿ ದೊಡ್ಡದೊಂದು ಭೂಗತ ಜಾಲವೇ ಕೆಲಸ ಮಾಡುತ್ತಿತ್ತು. ಭ್ರಷ್ಟ ರಾಜಕಾರಣಿಗಳು, ಕರಪ್ಟ್ ಫಾರೆಸ್ಟ್ ಆಫೀಸರ್ ಕರಿಯಪ್ಪ ಮತ್ತು ಮರಗಳನ್ನ ಕದ್ದು ಮಾರುವ ಟಿಂಬರ್ ಸ್ಮಗ್ಲರ್ ಸುಲೇಮಾನ್ ಬೇರಿ ಇವರೆಲ್ಲರೂ ಸೇರಿ ಊರಿನಲ್ಲಿ ದೊಡ್ಡ ಆಟವನ್ನೇ ಆಡುತ್ತಿರುತ್ತಾರೆ. ತಮ್ಮ ಕಳ್ಳ ಸಾಗಾಣಿಕೆ ಆಫೀಸರ್ ಅಂಗಾಡಿಗೆ ಮತ್ತು ಊರಿನ ಜನರಿಗೆ ಗೊತ್ತಾಗಬಾರದು ಅಂತ ಈ ಭ್ರಷ್ಟರು ಒಂದು ನೀಚ ಪ್ಲಾನ್ ಮಾಡ್ತಾರೆ. ರಫಿ ಮತ್ತು ಜಯಂತಿಯ ಪ್ರೇಮಕಥೆಯನ್ನ ಬಂಡವಾಳ ಮಾಡಿಕೊಂಡು ಉದ್ದೇಶಪೂರ್ವಕವಾಗಿ ಆ ಹಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಕೋಮು ಗಲಭೆಯ ಬೆಂಕಿ ಹಚ್ಚುತ್ತಾರೆ. ದಿನ ಬೆಳಗಾದರೆ ಒಟ್ಟಿಗೆ ಟೀ ಕುಡಿಯುತ್ತಿದ್ದ ಮುಗ್ಧ ಜನ ಜಾತಿ ಮತ್ತು ಧರ್ಮದ ಅಮಲಿನಲ್ಲಿ ಕೈಕೈ ಮಿಲಾಯಿಸಿ ರಕ್ತ ಹರಿಸುವ ಹಂತಕ್ಕೆ ತಲುಪುತ್ತಾರೆ. ಇಡೀ ಊರು ದೆವ್ವದ ಕಾಟ ಮತ್ತು ಧರ್ಮಯುದ್ಧದ ಕಡೆ ಬ್ಯುಸಿಯಾಗಿಬಿಡುತ್ತದೆ. ಆದ್ರೆ ಆಫೀಸರ್ ಅಂಗಾಡಿ ಮತ್ತು ಆ ಯುವಕರು ದಡ್ಡರಾಗಿರಲಿಲ್ಲ. ಅವರಿಗೆ ಒಂದು ಸತ್ಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಕೃಷ್ಣೇಗೌಡರ ಮನೆ ಮೇಲೆ ಕಲ್ಲು ಬೀಳುತ್ತಿದ್ದುದು ಯಾವ ದೆವ್ವದ ಕೆಲಸವೂ ಆಗಿರಲಿಲ್ಲ. ಆ ಕೋಮು ಗಲಭೆ ಸಹಜವಾಗಿ ಆಗಿದ್ದೂ ಅಲ್ಲ. ಇವೆಲ್ಲವೂ ಆ ಕಗ್ಗತ್ತಲ ಕಾಡಿನ ಬೆಲೆಬಾಳುವ ಮರಗಳನ್ನ ಲೂಟಿ ಹೊಡೆಯುತ್ತಿದ್ದ ಟಿಂಬರ್ ಮಾಫಿಯಾ ಜನರ ಗಮನ ಬೇರೆಡೆ ಸೆಳೆಯಲು ಹೆಣೆದಿದ್ದ ಚಕ್ರವ್ಯೂಹ. ಹೌದು, ಆ ಕಾಡುಗಳ್ಳರು ಪ್ರಕೃತಿಯನ್ನ, ಮರಗಳನ್ನ ನಾಶ ಮಾಡಿದ್ದರಿಂದಲೇ ಕಾಡಿನ ಸಮತೋಲನ ತಪ್ಪಿ ಆ ಏಲಕ್ಕಿ ಗಿಡಗಳಿಗೆ ರೋಗ ಬಂದಿರುತ್ತೆ. ಡಾ. ಜೋಗಿಹಾಳ್ ಈ ಸತ್ಯವನ್ನ ಕಂಡುಹಿಡಿದಿದ್ದಕ್ಕೆ ಅವರನ್ನ ಕೊಲೆ ಮಾಡಿರುತ್ತಾರೆ. ಧರ್ಮ, ದೇವರು, ದೆವ್ವದ ಹೆಸರಿನಲ್ಲಿ ಜನ ಕತ್ತಿಮಸೆಯುತ್ತಿರುವಾಗ ಒಂದು ಕಗ್ಗತ್ತಲ ರಾತ್ರಿ ಆಫೀಸರ್ ಅಂಗಾಡಿ ಮತ್ತು ಆ ಯುವಕರು ಸೇರಿ ಕಾಡಿನೊಳಗೆ ನುಗ್ಗುತ್ತಾರೆ. ಅಲ್ಲಿ ಮರಗಳನ್ನ ಲೂಟಿ ಮಾಡುತ್ತಿದ್ದ ಲಾರಿಗಳ ಸಮೇತ ಆ ಟಿಂಬರ್ ಮಾಫಿಯಾವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾರೆ. ಆಗ ಕಳಚಿ ಬೀಳುವ ಆ ಅಸಲಿ ಮುಖವಾಡ ನೋಡಿ ಇಡೀ ಊರೇ ಬೆಚ್ಚಿಬೀಳುತ್ತದೆ. ಯಾಕೆಂದರೆ ಆ ಮಾಫಿಯಾದ ಅಸಲಿ ಮಾಸ್ಟರ್ ಮೈಂಡ್ ಬೇರಾರೂ ಆಗಿರಲಿಲ್ಲ. ಊರಿನ ಜನ ಯಾರನ್ನ ದೇವರು ಅಂತ ನಂಬಿ ಪೂಜೆ ಮಾಡ್ತಿದ್ರೋ ಅದೇ ನಕಲಿ ಸ್ವಾಮೀಜಿ. ಸಮಾಜದಲ್ಲಿ ನಡೆಯುವ ಎಷ್ಟೋ ಗಲಭೆಗಳ ಹಿಂದೆ
ಕೋಮು ದ್ವೇಷಗಳ ಹಿಂದೆ ಇಂಥದ್ದೇ ಯಾವುದೋ ಮಾಫಿಯಾದ ರಾಜಕಾರಣಿಗಳ ಮತ್ತು ನಕಲಿ ಸ್ವಾಮೀಜಿಗಳ ಸ್ವಾರ್ಥ ಅಡಗಿರುತ್ತದೆ ಅನ್ನೋದನ್ನ ತೇಜಸ್ವಿಯವರು ಅದ್ಭುತವಾದ ಹಾಸ್ಯ, ವಿಜ್ಞಾನ ಹಾಗೂ ವಿಡಂಬನೆಯ ಮೂಲಕ ಈ ಕಾದಂಬರಿಯಲ್ಲಿ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸಿದ್ದಾರೆ. ಪ್ರಕೃತಿಯನ್ನ ನಾಶ ಮಾಡಿದ್ರೆ ಅದು ಕಾಯಿಲೆಯ ರೂಪದಲ್ಲಿ ನಮಗೇ ತಿರುಗುಬಾಣವಾಗುತ್ತದೆ ಅನ್ನೋದೇ ಈ ಚಿದಂಬರ ರಹಸ್ಯ. ಇದು ಕೇವಲ ಕೆಸರೂರಿನ ಕಥೆಯಲ್ಲ, ಇಂದಿನ ನಮ್ಮ ಇಡೀ ವ್ಯವಸ್ಥೆಯ ಕಥೆ. ತೇಜಸ್ವಿಯವರ ಈ ಅದ್ಭುತ ಕಾದಂಬರಿಯನ್ನ ಪ್ರತಿಯೊಬ್ಬ ಕನ್ನಡಿಗನೂ ಒಮ್ಮೆಯಾದರೂ ಓದಲೇಬೇಕು. ಈ ಅಸಲಿ ಕಥೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಮತ್ತೆ ಬರ್ತೀನಿ ಮತ್ತೊಂದು ಸುಂದರ ಪುಸ್ತಕದೊಂದಿಗೆ. ಟೇಕ್ ಕೇರ್. ಕೇಳ್ತಾ ಇರಿ ರೇಡಿಯೋ ಅಕ್ಷರ.